ಹುಟ್ಟುಹಬ್ಬದ ದಿನದಂದೇ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಸೋಮವಾರ ಹುಟ್ಟುಹಬ್ಬ ಆಚರಿಸಿದ್ದ ನಟ ದರ್ಶನ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಪ್ರಾಸಿಕ್ಯೂಷನ್ ಸಿದ್ಧತೆ. ಈಗಾಗಲೇ ದರ್ಶನ್ ಜೈಲು ಸೇರಿ 6 ತಿಂಗಳು ಭರ್ತಿ ಆಗ್ಬಿಟ್ಟಿದೆ. 2025 ಆಗಸ್ಟ್ 14ರಂದು ಜಾಮೀನು ರದ್ದಿಗಾಗಿ ಜೈಲು ಸೇರಿದ್ರು ದರ್ಶನ್. ಈಗಾಗಲೇ ಕೊಲೆ ಪ್ರಕರಣದ ಟ್ರಯಲ್ ಆರಂಭಿಸಿರುವಂತದ್ದು ಕೋರ್ಟು ಶೀಘ್ರದಲ್ಲೇ ದರ್ಶನ್ ಜಾಮೀನು ಮೊರೆ ಹೋಗಬಹುದಾದ ಸಾಧ್ಯತೆ ಇದೆ. ಪ್ರಮುಖ ಸಾಕ್ಷಿಗಳ ವಿಚಾರಣೆಯ ಬಳಿಕ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ. ಆದ್ದರಿಂದ ಪ್ರತಿದಿನ ವಿಚಾರಣೆಯನ್ನ ನಡೆಸೋದಕ್ಕೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಈ 2025 ಆಗಸ್ಟ್ 14ರಂದು ಜಾಮೀನು ರದ್ದಾಗಿ ವಾಪಸ್ ಜೈಲಿಗೆ ಹೋಗಿದ್ರು. ಈಗಾಗಲೇ ಕೊಲೆ ಪ್ರಕರಣದ ಟ್ರಯಲ್ ಆರಂಭಿಸಿದೆ ಕೋರ್ಟ್. ಶೀಘ್ರದಲ್ಲೇ ದರ್ಶನ್ ಜಾಮೀನು ಮೊರೆ ಹೋಗಬಹುದಾದ ಸಾಧ್ಯತೆ ಇದೆ. ಮತ್ತೊಮ್ಮೆ ಪ್ರಮುಖ ಸಾಕ್ಷಿಗಳ ವಿಚಾರಣೆಯ ಬಳಿಕ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡ್ಕೊಳ್ಳೋಕೆ ಅವ್ರು ಕಾಯ್ಕೊಂಡು ಕೂತಿದ್ದಾರೆ. ಹಾಗಾಗಿ ಪ್ರತಿದಿನ ವಿಚಾರಣೆ ನಡೆಸಿ ಅಂತ ದರ್ಶನ್ ಮನವಿಯನ್ನ ಮಾಡ್ಕೊಂಡಿರೋದು. ಜಾಮೀನು ತಗೊಂಡು ಹೊರಗಡೆ ಬರ್ಬೋದಲ್ಲ, ಜೈಲಲ್ಲಿ ಇದ್ದು ಅವ್ರಿಗೂ ಸಾಕಾಗಿರತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ತ್ವರಿತಗತಿಯಲ್ಲಿ ಟ್ರಯಲ್ ನಡೆಸಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಹೆಂಗ್ ನಡೆಯುತ್ತೆ? ಹಂಗೇನಾದ್ರು ಇದ್ರೆ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡೋದಾದ್ರೆ. ನೀತಿ ಈಗಾಗಲೇ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ A2 ಆರೋಪಿಯಾಗಿ ಜೈಲಿನಲ್ಲಿ ಇರುವಂತದ್ದು. ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗ ಟ್ರಯಲ್ ಆರಂಭ ಆಗಿರುವಂತದ್ದು. ಅಂದ್ರೆ ಟ್ರಯಲ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಆದಷ್ಟು ಬೇಗ ಟ್ರಯಲ್ ಶುರು ಮಾಡಿ ಅಂತ ಕೂಡ ಸೂಚಿಸಿತ್ತು. ಅದಂತೆ ಈಗಾಗಲೇ ಟ್ರಯಲ್ ಆರಂಭವಾಗಿದೆ. ವಿಟ್ನೆಸಸ್ ಗಳನ್ನ ಕ್ರಾಸ್ ಮತ್ತೆ ಚೆಕ್ ಮಾಡ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಇದೀಗ ಅಂದ್ರೆ ಜೈಲಿಗೆ ಹೋಗಿ ಅಂದ್ರೆ ಆಗಸ್ಟ್ 25ನೇ ತಾರೀಕು ಅವರು ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಿ ಬಹುತೇಕ 6 ತಿಂಗಳು ಕಳೀತಾ ಇರುವಂತದ್ದು. ಹೀಗಾಗಿ ಡೇ ಟು ಡೇ ಟ್ರಯಲ್ ನಡೆಸಿದ್ರೆ ಆದಷ್ಟು ಬೇಗ ಪ್ರಕರಣ ಒಂದು ದೋಷಿ ಅಥವಾ ನಿರ್ದೋಷಿ ಅನ್ನೋದು ಒಂದು ಗೊತ್ತಾಗತ್ತೆ. ಅದ್ರ ಜೊತೆಗೆ ಇವರು ಕೂಡ ಪ್ರಕರಣದಲ್ಲಿ ನಿರ್ದೋಷಿ ಅಂತ ಹೇಳ್ಕೊಂಡಿಲ್ಲ ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಅವರ ತಾಯಿ ಹೇಳಿದಂತ ಹೇಳಿಕೆಗಳಿಂದ ದರ್ಶನ್ಗೆ ಅದು ಫೇವರ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ಸಾಕ್ಷಿಯನ್ನು ನುಡಿಯುವಂತವ್ರು. ಹೀಗಾಗಿ ಆದಷ್ಟು ಬೇಗ ಇವರು ಕೂಡ ಜಾಮೀನಿಗೆ ಅರ್ಜಿಯನ್ನು ಹಾಕೊಳ್ಳಿಕ್ಕೆ 6 ತಿಂಗಳ ಬಳಿಕ ಅವಕಾಶಗಳು ಕೂಡ ಕಾನೂನಿನಡಿಯಲ್ಲಿರುತ್ತೆ. ಹೀಗಾಗಿ ಅವರು ಜಾಮೀನು ಹಾಕೊಳ್ಳಿಕ್ಕೆ ಡೇ ಟು ಡೇ ನೀವು ಟ್ರಯಲ್ ಅನ್ನ ಆರಂಭ ಮಾಡಿದ್ರೆ ಬೇಗ ಮುಗಿಯುತ್ತೆ ಅನ್ನೋದು. ಮತ್ತೆ 6 ತಿಂಗಳಾಗಿದೆ, ಅವರ ಕೆರಿಯರ್ ಪ್ರಶ್ನೆ ಇರ್ಬೋದು. ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಮನವಿಯನ್ನ ಮಾಡಿಕೊಂಡು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿರುವಂತದ್ದು. ಅವರ ಹುಟ್ಟುಹಬ್ಬದ ದಿನ ಒಂದೇ ಅರ್ಜಿಯನ್ನು ಹಾಕಿದ್ರೆ ನ್ಯಾಯಾಲಯ ಆ ಅರ್ಜಿಯನ್ನ ಸ್ವೀಕಾರ ಮಾಡಿರುತ್ತೆ. ಈಗ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಕೂಡ ಪ್ರಾಸಿಕ್ಯೂಷನ್ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಕಾನೂನಿನಡಿಯಲ್ಲಿ ಟ್ರಯಲ್ ಆರಂಭವಾಗಿದೆ. ಈ ಅರ್ಜಿಯನ್ನು ಮಾನ್ಯ ಮಾಡಬಾರ್ದು ಅಂತ ಹೇಳಿ ಇವರು ಕೂಡ ಅದಕ್ಕೆ ಅಬ್ಜೆಕ್ಷನ್ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳಿರುತ್ತೆ. ಅರ್ಜಿ ಹಾಕಿದರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ನೀತಿ. ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗೆ.